ಆತ್ಮೀಯ ವೀಕ್ಷಕರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಾವೆಲ್ಲರೂ ಸಮಾಧಾನದಿಂದಲೂ ಪ್ರೀತಿಯಿಂದಲೂ ಆರೋಗ್ಯವಂತರಾಗಿ ಜೀವಿಸಬೇಕೆಂದು ದೇವರು ಬಯಸ್ತಾನೆ. ಅದಕ್ಕಾಗಿ ತನ್ನ ಜೀವವುಳ್ಳ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ತನ್ನ ಆತ್ಮನ ಬಲವನ್ನು ಅನುಗ್ರಹಿಸಿದ್ದಾನೆ. ಹಾಗಾದರೆ ಇಂದು ನಾವು ದೇವರಾತ್ಮನ ಬಲ ಹೊಂದಿ ಸಾಕ್ಷಿಗಳಾಗಿ ಜೀವಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಆರಂಭದಿಂದಲೂ ಕೊನೆಯವರೆಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಬಲವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಸಿದ್ಧವಾಗಿರಿ. ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನವನ್ನು ನಾವು ಪ್ರಾರಂಭಿಸಿದ್ದೇವೆ. 1ನೇ ಅಧ್ಯಾಯ 3ನೇ ವಚನದವರೆಗೆ ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಿ ಅನೇಕ ಆತ್ಮೀಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ ಧ್ಯಾನದಲ್ಲಿ ನಾವು ಮುಂದುವರಿಯುವ ಹಾಗೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗಿಯೇ ಅವರಿಗೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂಬುದಾಗಿ. ಪ್ರಿಯರೇ, ಇದು ಮೊದಲ ವಾಕ್ಯದ ಅಂತ್ಯವಾಗಿದೆ. ಪವಿತ್ರಾತ್ಮನು ಬರುವುದನ್ನು ಅಪೊಸ್ತಲರು ಕಾದುಕೊಂಡಿರಬೇಕಿತ್ತು. ಆ ಘಟನೆ ನಡೆಯುವ ತನಕ ಆತನು ಕೊಟ್ಟ ಅಪ್ಪಣೆ ಕಾದುಕೊಂಡಿರಿ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನವಾದ ಯೇಸು ಅಪೊಸ್ತಲರಿಗೆ ಕಾಣಿಸಿಕೊಂಡು ಅವರಿಗೆ ಈ ಅಪ್ಪಣೆಗಳನ್ನು ಕೊಟ್ಟನು. ಅವರಲ್ಲಿ ಏನೋ ಒಂದು ನಡೆಯಲಿದೆ ಎಂದು ಹೇಳಿದನು. ಕೆಲವೇ ದಿನಗಳೊಳಗಾಗಿ ಅವರಿಗೆ ಪವಿತ್ರಾತ್ಮನ ಸ್ನಾನವಾಗುವುದು. ಈ ಪವಿತ್ರಾತ್ಮ ಸ್ನಾನವು ತಂದೆಯ ವಾಗ್ದಾನವಾಗಿದ್ದು ಯೇಸು ಅವರಿಗೆ ಈಗಾಗಲೇ ಅದನ್ನು ಹೇಳಿದ್ದನು. ಪ್ರಿಯರೇ, ಆದರೆ ಇದು ಧಾರ್ಮಿಕ ಆಚಾರದ ನೀರಿನ ದೀಕ್ಷಾಸ್ನಾನದ ಕುರಿತಾಗಿ ಹೇಳಿದ್ದಲ್ಲ. ಇದು ಪವಿತ್ರಾತ್ಮನ ದೀಕ್ಷಾಸ್ನಾನವಾಗಿದೆ. ಪವಿತ್ರಾತ್ಮನ ದೀಕ್ಷಾಸ್ನಾನವು ನಿಜವಾದ ದೀಕ್ಷಾಸ್ನಾನವಾಗಿದೆ. ಈ ಪವಿತ್ರಾತ್ಮನ ದೀಕ್ಷಾಸ್ನಾನವೇ ಒಬ್ಬ ವಿಶ್ವಾಸಿಯನ್ನು ವಿಶ್ವಾಸಿಗಳ ಒಕ್ಕೂಟವಾದ ಸಭೆಯಲ್ಲಿ ಸೇರಿಸುವುದಾಗಿದೆ. ಕರ್ತನಲ್ಲಿ ಪ್ರಿಯರೇ, 2ನೇ ಅಧ್ಯಾಯದಲ್ಲಿ ಪಂಚಾಶತಮ ದಿನದಂದು ಪವಿತ್ರಾತ್ಮನ ಆಗಮನದ ಕುರಿತಾಗಿ ಹೇಳುವಲ್ಲಿ ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವರೆಂದು ನಾವು ತಿಳಿದುಕೊಳ್ಳುತ್ತೇವೆ. ಸೇವೆ ಮಾಡುವುದಕ್ಕೆ ಅವರು ತುಂಬಿಸಲ್ಪಡುವರೆಂದು ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಸೇವೆ ಮಾಡುವುದಕ್ಕೆ ಅವರು ತುಂಬಿಸಲ್ಪಡುವುದು ಅವಶ್ಯವಾಗಿತ್ತು. ಸೇವೆಗಾಗಿ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು ಎಂಬುದರಿಂದ ಪವಿತ್ರಾತ್ಮನ ಇತರ ಕಾರ್ಯಗಳು ನಡೆದಿವೆ ಎಂದು ನಾವು ತಿಳಿದುಕೊಳ್ಳಬಹುದು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಿದರು. ಪ್ರೀತಿಯುಳ್ಳ ದೇವಜನರೇ, ಈ ಪ್ರಶ್ನೆ ಕೇಳಿದ್ದಕ್ಕಾಗಿ ಕೆಲವರು ಅಪೊಸ್ತಲರನ್ನು ಆಕ್ಷೇಪಿಸಬಹುದು. ಅವರು ತಪ್ಪು ಮಾಡಿದರೆಂದು. ಆದರೆ ಕರ್ತನು ಕೊಟ್ಟ ಉತ್ತರದಿಂದ ಅವರು ತಪ್ಪು ಮಾಡಿಲ್ಲವೆಂದು ತಿಳಿಯುತ್ತದೆ. ಅವರು ಕೇಳಿದ್ದು ಒಂದು ಯಥಾರ್ಥವಾದ ಸ್ವಾಭಾವಿಕ ಪ್ರಶ್ನೆಯಾಗಿದೆ. ಆದ್ದರಿಂದಲೇ ಕರ್ತನು ಅದಕ್ಕೆ ಉತ್ತರ ನೀಡಿದನು. ಆತನು ಅವರನ್ನು ಗದರಿಸಲಿಲ್ಲ. ಅದು ಒಂದು ಮೂರ್ಖ ಪ್ರಶ್ನೆಯೆಂದೂ ಹೇಳಲಿಲ್ಲ. ಪ್ರಿಯರೇ, ಅಪೊಸ್ತಲರೆಲ್ಲರೂ ಹಳೆ ಒಡಂಬಡಿಕೆಯ ಕಾಲದವರಾಗಿದ್ದರು. ಅವರು ಮೆಸ್ಸಿಯನ ಬರುವಿಕೆಗಾಗಿ ಕಾಯುತ್ತಿದ್ದರು. ಮೆಸ್ಸಿಯನು ಈ ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸುವನೆಂದು ಅವರು ತಿಳಿದುಕೊಂಡಿದ್ದರು. ಅದು ಅವರ ನಿರೀಕ್ಷೆಯೂ ಆಗಿತ್ತು ಮತ್ತು ಇದು ಈ ಲೋಕಕ್ಕೆ ಇರುವ ಒಂದೇ ನಿರೀಕ್ಷೆಯೂ ಆಗಿರುತ್ತದೆ. ಅವರು ಮಾತನಾಡಿದ್ದು ದಾವೀದನ ಮನೆತನದ ಪುನಃಸ್ಥಾಪನೆಯ ಕುರಿತಾಗಿ, ಅಂದರೆ ದೇವರ ರಾಜ್ಯ ಬರುವ ಕುರಿತಾಗಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದಿದೆ: ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ರಾಜ್ಯವು ಈಗ ಸ್ಥಾಪಿಸಲ್ಪಡುವುದಿಲ್ಲವೆಂಬುದನ್ನು ಅವರಿಗೆ ಆತನು ತಿಳಿಯಪಡಿಸನು. ಬದಲಾಗಿ ಆತನು ತನ್ನ ಹೆಸರಿಗಾಗಿ ಒಂದು ಜನರನ್ನು, ಸಭೆಯನ್ನು ಕರೆಯಲಿಕ್ಕಿದ್ದಾನೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 14ನೇ ವಚನದಿಂದ
18ನೇ ವಚನದವರೆಗೆ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ದೇವರು ಮೊದಲು ಅನ್ಯಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸೀಮೋನನು ವಿವರಿಸಿದ್ದಾನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಈ ದಿನಗಳಲ್ಲಿ ಇದನ್ನೇ ಮಾಡುತ್ತಿದ್ದಾನೆ. ಆತನು ಅನ್ಯ ಜನಗಳೊಳಗಿಂದ ತನ್ನ ನಾಮಕ್ಕಾಗಿ ಒಂದು ಗುಂಪನ್ನು ಆರಿಸಲಿಕ್ಕಾಗಿ ಅವರನ್ನು ಸಂಧಿಸುತ್ತಿದ್ದಾನೆ. ಅಂದರೆ ದೇವರು ಲೋಕದೊಳಗಿಂದ ಕ್ರಿಸ್ತನನ್ನು ನಂಬುವವರನ್ನು ಕರೆಯುತ್ತಿದ್ದಾನೆ ಮತ್ತು ಪವಿತ್ರಾತ್ಮನು ಅವರನ್ನು ಸಭೆಯೆಂಬ ವಿಶ್ವಾಸಿಗಳ ಒಕ್ಕೂಟಕ್ಕೆ ಸೇರಿಸುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಪ್ರವಾದನೆಗಳನ್ನು ನಂಬುತ್ತೇನೆ, ಆದರೆ ನಾವು ಕೆಲವೊಮ್ಮೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ. ವಿಶ್ವಾಸದಲ್ಲಿ ದೃಢತೆ ಪಡೆಯಲು ನಮಗೆ ಪ್ರವಾದನೆಗಳಿಗಿಂತ ಹೆಚ್ಚಿನದು ಬೇಕಿದೆ. ಹಾಗಾದರೆ ಇಂದು ನಮ್ಮ ಕರ್ತವ್ಯವೇನಾಗಬೇಕು? ಕರ್ತನು ಶಿಷ್ಯರನ್ನು ಗದರಿಸಲಿಲ್ಲವೆಂಬುದನ್ನು ಗಮನಿಸಿರಿ. ಬದಲಾಗಿ ತನ್ನ ಮನಸ್ಸಿನಲ್ಲಿ ಬೇರೆಯೇ ಸಂಗತಿ ಇದೆ ಎಂಬುದಾಗಿ ತಿಳಿಸುತ್ತಾನೆ. ನಾವು ಮಾಡಬೇಕಾದ ಕೆಲಸ ಬೇರೆ ಇದೆ. ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಮ್ಮ ಕೆಲಸವಲ್ಲ. ತಂದೆಯು ಅದನ್ನು ತನ್ನ ಅಧಿಕಾರದಲ್ಲಿಟ್ಟುಕೊಂಡಿದ್ದಾನೆ. ಆದರೆ ನಮಗೆ ಆತನ ನಿಯೋಗ ಬೇರೆಯೇ ಇದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ನಿಯೋಗವು ಇಂದಿಗೂ ಅನ್ವಯಿಸುವಂಥದ್ದಾಗಿದೆ. ಅದು ಸಭೆ ಎಂಬ ಒಂದು ಒಕ್ಕೂಟಕ್ಕೆ ಕೊಟ್ಟ ನಿಯೋಗ ಮಾತ್ರವಲ್ಲ, ಪ್ರತಿ ವಿಶ್ವಾಸಿಗೂ ವೈಯಕ್ತಿಕವಾಗಿ ಕೊಡಲ್ಪಟ್ಟದ್ದು. ಪವಿತ್ರಾತ್ಮನು ಬರುವ ಹಾಗೂ ಸಭೆ ಸ್ಥಾಪಿಸುವಾಗುವ ಮೊದಲೇ ಅವರಿಗೆ ಈ ನಿಯೋಗವು ಕೊಡಲ್ಪಟ್ಟಿತು. ಅದು ನನಗೆ ನಿನಗೆ ಕೊಡಲ್ಪಟ್ಟಿರುವ ನೇರ ಅಪ್ಪಣೆಯಾಗಿದೆ. ಜಗತ್ತಿಗೆ ಸುವಾರ್ತೆ ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಸುವಾರ್ತೆಯನ್ನು ನಾವು ಹಂಚಬೇಕಾದರೆ ನಮಗೆ ಬಲ ಬೇಕಾಗಿದೆ. ಆತನ ವಾಗ್ದಾನವು ಅದೇ ಆಗಿತ್ತು, ನೀವು ಬಲವನ್ನು ಹೊಂದುತ್ತೀರಿ ಎಂದು. ಪ್ರಿಯರೇ, ನಮಗೆ ಕರ್ತನ ಮುಂದಾಳತ್ವ ಬೇಕಾಗಿದೆ. ದೇವರ ವಾಕ್ಯವನ್ನು ಹಂಚಬೇಕಾದದ್ದು ನಮ್ಮ ಕರ್ತವ್ಯವಾಗಿದ್ದರೂ ಅದಕ್ಕೆ ಬೇಕಾದ ಬಲ ನಮ್ಮಲ್ಲಾಗಲಿ ಸಭೆಯಲ್ಲಾಗಲಿ ಇರುವುದಿಲ್ಲ. ಆದರೆ ಪವಿತ್ರಾತ್ಮನಲ್ಲಿ ಆ ಬಲವಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಪ್ರಿಯರೇ, ನಮ್ಮ ಸಾಕ್ಷಿಯು ಕ್ರಿಸ್ತನಿಗಾಗಿ. ಆತನೇ ಎಲ್ಲದರ ಕೇಂದ್ರ ಬಿಂದು. ಯೆರೂಸಲೇಮಿನಲ್ಲಿ ಎಂಬುದಾಗಿ ನೋಡುವಾಗ, ನಮಗೆ ಅನ್ವಯಿಸುವಾಗ ಇದು ನಮ್ಮ ಸ್ವಂತ ಊರು. ಅಲ್ಲಿ ನಾವು ಕ್ರಿಸ್ತನ ಸಾಕ್ಷಿಗಳಾಗಿರಬೇಕು. ಮುಂದಕ್ಕೆ ನೋಡುತ್ತೇವೆ, ಎಲ್ಲ ಯೂದಾಯ ಎಂಬುದಾಗಿ, ಅಂದರೆ ನಾವು ಸೇರಿರುವ ಸಮುದಾಯ. ಸಮಾರ್ಯ ಎಂದರೆ ನಾವು ಹೆಚ್ಚಾಗಿ ಸೇರದ ಜನರು. ನಾವು ಈ ಎಲ್ಲ ಜನರೊಂದಿಗೆ ಸಾಮಾಜಿಕವಾಗಿ ಭೇಟಿ ಆಗದಿದ್ದರೂ ಅವರಿಗೆ ನಾವು ಸುವಾರ್ತೆಯನ್ನು ತಲುಪಿಸಬೇಕಾಗುತ್ತದೆ. ನಾವು ಎಲ್ಲರನ್ನೂ ಸಂಧಿಸಲು ಆಗದು. ಒಂದು ವೇಳೆ ನಮ್ಮ ಸ್ನೇಹಿತರನ್ನು ಆರಿಸಿಕೊಳ್ಳಬಹುದು, ಒಂದು ವೇಳೆ ನಮ್ಮ ಜೊತೆ ಸೇರಲಿಚ್ಛಿಸಿದ ಜನರಿರಬಹುದು. ಆದರೆ ಅವರೊಂದಿಗೂ ಸಂಬಂಧವಿಲ್ಲದಿದ್ದರೂ ಅವರಿಗೆ ಸುವಾರ್ತೆ ತಲುಪಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕಡೆಯದಾಗಿ ಕ್ರಿಸ್ತನ ಈ ಸಾಕ್ಷಿ ಭೂಲೋಕದ ಕಟ್ಟಕಡೆಯವರೆಗೂ ಹೋಗಬೇಕಾಗಿದೆ. ಇದು ಕರ್ತನ ಉದ್ದೇಶ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಪ್ರಿಯರೇ, ನಾವು ಆತನನ್ನು ಪ್ರೀತಿಸುವರಾದರೆ ಆತನ ಆಜ್ಞೆಗಳನ್ನು ಕೈಕೊಳ್ಳಬೇಕೆಂದು ಹೇಳಿದ್ದಾನೆ. ಆತನ ಅಪ್ಪಣೆ ವೈಯಕ್ತಿಕವಾದದ್ದಾಗಿದೆ. ನಾವು ಇದನ್ನು ಇತರರಿಗೆ ದಾಟಿಸಿ, ಸಭೆ ಇದನ್ನು ಮಾಡುತ್ತದೆ, ಆದ್ದರಿಂದ ನನಗೆ ಇದರ ಗೊಡವೆ ಬೇಡ ಎಂದು ಹೇಳಲಾಗದು. ಸ್ನೇಹಿತನೇ, ನೀನು ಎಷ್ಟರ ಮಟ್ಟಿಗೆ ಇದರಲ್ಲಿ ತೊಡಗಿದ್ದಿ? ಕ್ರಿಸ್ತನಿಗಾಗಿ ನಿನ್ನ ಸಾಕ್ಷಿ ಏನು? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಮುಂದಕ್ಕೆ ದಿವಾರೋಹಣ ಮತ್ತು ಕ್ರಿಸ್ತನ ಪುನರಾಗಮನದ ವಾಗ್ದಾನ ಎಂಬುದಾಗಿದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು
ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೇವೆಯಲ್ಲಿ ಆತನ ದಿವಾರೋಹಣವು ಒಂದು ಅತೀ ಮುಖ್ಯವಾದ ಹಾಗೂ ಗಮನಾರ್ಹವಾದ ಅದ್ಭುತವಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ನಾವು ಗಗನಯಾತ್ರೆಯ ಕುರಿತಾಗಿ ಮಾತಾಡುವ ಈ ಯುಗದಲ್ಲಿ ಅದು ಇನ್ನೂ ಪ್ರಾಮುಖ್ಯವಾದದ್ದು. ಗಗನಯಾತ್ರೆ ಹೊಸ ವಿಚಾರವಲ್ಲ. ಯೇಸು ಕ್ರಿಸ್ತನು ಮೇಲೇರಿ ಹೋದನು. ಅದಕ್ಕಾಗಿ ಆತನಿಗೆ ನಿಲ್ದಾಣವಾಗಲಿ ಕ್ಷಿಪಣಿಯಾಗಲಿ ಯಾವುದೂ ಬೇಕಾಗಿರಲಿಲ್ಲ. ಪ್ರಿಯರೇ, ಈ ಲೋಕವನ್ನು ಬಿಟ್ಟು ಹೋಗುವಾಗ ಆತನು ಮಹಿಮೆಯ ಮೋಡಗಳಿಂದ ಸುತ್ತಲ್ಪಟ್ಟಿದ್ದನು. ಆತನು ತನ್ನ ತಂದೆಯ ಬಲಗಡೆಗೆ ಈ ರೀತಿಯಾಗಿ ಹಿಂತಿರುಗಿದನು. ಅಪೊಸ್ತಲರು ಇದನ್ನು ನೋಡುತ್ತಾ ನಿಂತಿರುವಾಗ ಇಬ್ಬರು ದೇವದೂತರು ಕಾಣಿಸಿಕೊಂಡರು. ಅವರು ಮನುಷ್ಯರಂತೆ ಕಂಡರು. ಅವರು ಒಂದು ಸಂದೇಶ ನೀಡಿದರು. ಅದೇನೆಂದರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಬರೆದದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರಲೋಕಕ್ಕೆ ಏರಿ ಹೋದಾತನು ಮಹಿಮಾರೂಪದ ಯೇಸು. ಇದೇ ಮಹಿಮಾರೂಪದ ಯೇಸು ಅದೇ ರೀತಿಯಲ್ಲಿ ಅದೇ ಸ್ಥಳದಲ್ಲಿ ಬರಲಿದ್ದಾನೆ. ಜಕರ್ಯನ ಪ್ರವಾದನೆ 14ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದದೆ: ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿಂದ ಪಡುವಳಿಗೆ ಉದ್ದಕ್ಕೂ ಸೀಲಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೂ ಅರ್ಧ ಭಾಗವು ತೆಂಕಲಿಗೂ ಸರಿದುಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಆ ಸ್ಥಳದಿಂದ ಮೇಲೇರಿ ಹೋದನು, ಅದೇ ಸ್ಥಳದಿಂದ ಹಿಂತಿರುಗಿ ಬರುವನು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಂದು ಸಬ್ಬತ್ ದಿನ ಪ್ರಯಾಣ ಮಾಡುವಷ್ಟು ದೂರ ಅಂದರೆ 1 ಮೈಲಿನಿಂದ ಸ್ವಲ್ಪ ಕಡಿಮೆ, ಅಂದರೆ ಜನರ ಮನೆಗಳಿಗೆ ಸಮೀಪದ ಸ್ಥಳವೇ. ಯೆರೂಸಲೇಮಿಗೆ ಹಬ್ಬದ ಆರಾಧನೆಗಾಗಿ ಬಂದವರು ದೇವಾಲಯಕ್ಕೆ ಸಮೀಪದ ಸ್ಥಳಗಳಲ್ಲೇ ಉಳುಕೊಳ್ಳುತ್ತಿದ್ದರು. ಬಹುಶಃ ಒಲಿವ ಮರಗಳ ಗುಡ್ಡವು ಇಂಥ ಜನರಿಂದ ತುಂಬಿತ್ತು. ಹಬ್ಬದ ಕಾಲಗಳಲ್ಲಿ ಅಲ್ಲಿ ಹಲವು ಸಾವಿರದಷ್ಟು ಜನರು ಸೇರಿರುತ್ತಿದ್ದರು. ಯಾಕಂದರೆ ಸಬ್ಬತ್ ದಿನ ನಡೆಯುವಷ್ಟು ದೂರದಲ್ಲಿ ಅವರು ಇರಬೇಕಿತ್ತು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತೊಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವಿನ ತಾಯಿ ಮರಿಯಳು ಅಲ್ಲಿದ್ದದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಆಕೆ ಹಿಂದಿನ ಪ್ರಸಿದ್ಧಿ ಹೋಗಿದೆ. ಈ ಸಮಯದಲ್ಲಿ ಯೇಸು ದೇವರ ಮಗನು. ಆಕೆ ಹೇಳಿದಂತೆ ಆತನು ಕನ್ಯಾಸ್ತ್ರೀಯಲ್ಲಿ ಹುಟ್ಟಿದವನೂ ಆಗಿದ್ದಾನೆ. ಅಲ್ಲಿದ್ದ ಅಪೊಸ್ತಲರು, ಇತರ ವಿಶ್ವಾಸಿಗಳು ಒಂದಾಗಿದ್ದು ಪ್ರಾರ್ಥನೆ ಮಾಡುತ್ತಾ ಕಾಯುತ್ತಾ ಇದ್ದರು. ಪ್ರಿಯರೇ, ಈ ಘಟನೆಯನ್ನು ನಾವು ಪುನರಾವರ್ತಿಸಲು ಸಾಧ್ಯವಿಲ್ಲ. ಇದು ಒಂದು ವಿಶೇಷ ಕಾಲಘಟ್ಟದಲ್ಲಿ ನಡೆದ ಘಟನೆ. ಆತನ ದಿವಾರೋಹಣ ಹಾಗೂ ಪವಿತ್ರಾತ್ಮನ ಬರುವಿಕೆಯ ನಡುವಣ ಸಮಯವಾಗಿತ್ತು. ನೀನು ಇಂತಹ ಕಾಲಘಟ್ಟದಲ್ಲಿ ವಾಸಿಸುತ್ತಿಲ್ಲ. ನಾವು ಪವಿತ್ರಾತ್ಮನಿಗಾಗಿ ಕಾಯುತ್ತಾ ಇಲ್ಲ. ಆತನು ಸುಮಾರು 2023 ವರ್ಷಗಳ ಹಿಂದೆ ಬಂದಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು: ಸಹೋದರರೇ,
ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರವಚನವು ನೆರವೇರುವುದು ಅವಶ್ಯವಾಗಿತ್ತು. ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದವನಾಗಿದ್ದನು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೀಮೋನ್ ಪೇತ್ರನು ಮತ್ತೊಮ್ಮೆ ಮಾತನಾಡುತ್ತಿದ್ದಾನೆ. ಇದು 50ಮ ದಿನದಂದು ಪವಿತ್ರಾತ್ಮನು ಕೊಡಲ್ಪಡುವ ಮೊದಲು ನಡೆದದ್ದು. ಪೇತ್ರನಿಗೆ ಪವಿತ್ರಾತ್ಮನ ತುಂಬುವಿಕೆ ಆಗಬೇಕಿತ್ತು, ಹಾಗೆಯೇ ನನಗೂ ನಿನಗೂ ಕೂಡ. ಪ್ರಿಯರೇ, ಅವನು ಯೂದನ ವಿಷಯದಲ್ಲಿ ವಿವರವಾಗಿ ತಿಳಿಸುತ್ತಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 5ನೇ ವಚನ ಹಾಗೂ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 16ನೇ ವಚನದಿಂದ 25ನೇ ವಚನದವರೆಗೆ ನೋಡುವಾಗ ಹೊರ ನೋಟಕ್ಕೆ ಇದು ಒಂದಕ್ಕೊಂದು ಹೊಂದಿಕೆಯಾಗದಂತೆ ಕಾಣುತ್ತದೆ. ಯೂದನ ವಿಷಯದಲ್ಲಿ ಬರೆಯಲ್ಪಟ್ಟ ವಿವರಣೆ. ಪ್ರಿಯರೇ, ಮತ್ತಾಯನು ಅವನು ಬೆಳ್ಳಿಯ ನಾಣ್ಯಗಳನ್ನು ದೇವಾಲಯದೊಳಕ್ಕೆ ಬಿಸಾಡಿ ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂದಿದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಬೇರೆಯ ರೀತಿಯಲ್ಲಿ ಬರೆದಿದೆ. ಅಲ್ಲಿನ ಪ್ರಕಾರ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಡುವ ಬದಲಿಗೆ ಅದರಿಂದ ಒಂದು ಹೊಲವನ್ನು ಕೊಂಡುಕೊಂಡನು ಎಂದು ಬರೆದಿದೆ ಮತ್ತು ಉರುಳು ಹಾಕಿಕೊಳ್ಳುವ ಬದಲಿಗೆ ಅವನು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು ಎಂದು ಬರೆದಿದೆ. ಆ ಹೊಲಕ್ಕೆ ಅಕೆಲ್ದಾಮ ಎಂಬ ಹೆಸರು ಬಂತು. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ: ಇದು ಯೆರೂಸಲೇಮ್ ಪಟ್ಟಣದ ನಿವಾಸಿಗಳಿಗೆಲ್ಲ ತಿಳಿದು ಬಂದದರಿಂದ ಆ ಹೊಲಕ್ಕೆ ಅವರ ಮಾತಿನಲ್ಲಿ ಅಕೆಲ್ದಾಮ, ಅಂದರೆ ಜೀವಹತ್ಯದ ಹೊಲ ಎಂಬ ಹೆಸರು ಬಂತು. ಅವನ ವಿಷಯವಾಗಿ ಅವನ ಮನೆ ಹಾಳು ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆ ಗ್ರಂಥದಲ್ಲಿ ಬರೆದದೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಏನು ನಡೆಯಿತೆಂದು ನಿಜವಾಗಿಯೂ ಪ್ರಶ್ನಾರ್ಹ ವಿಚಾರವಾಗಿಯೇ ಇದೆ. ಯೂದನ ಬದಲಾಗಿ ಇನ್ನೊಬ್ಬನ ಆಯ್ಕೆಗೆ ಪೇತ್ರನು ಇಲ್ಲಿ ಮುಂದಾಗಬೇಕಾಗಿತ್ತೋ ನಾನು ಹೇಳಲಾರೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸುವುದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ಯೂದನ ಬದಲಾಗಿ ಒಬ್ಬನನ್ನು ಆರಿಸುವ ಈ ಪ್ರಕ್ರಿಯೆಗೆ ತೊಡಗಿದ್ದು ಪವಿತ್ರಾತ್ಮನ ನಡೆಸುವಿಕೆಯಿಂದಲ್ಲವೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಪವಿತ್ರಾತ್ಮನು ಇನ್ನೂ ಅವರಿಗೆ ಕೊಡಲ್ಪಟ್ಟಿರಲಿಲ್ಲ. ಮತ್ತಿಯನು ಒಳ್ಳೆಯ ವ್ಯಕ್ತಿಯೇ ಆಗಿದ್ದನು. ಅವನು ಅಪೊಸ್ತಲನಾಗಲು ತಕ್ಕ ಯೋಗ್ಯತೆ ಹೊಂದಿದ್ದನು. ಅಂದರೆ ಕರ್ತನ ಪುನರುತ್ಥಾನವನ್ನು ಅವನು ನೋಡಿದವನಾಗಿದ್ದನು. ಅದು ಬೇಕಾದ ಯೋಗ್ಯತೆಯಾಗಿತ್ತು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಮಾತುಗಳನ್ನು ಕೇಳಿ ಅವರು ಯುಸ್ತನೆನಿಸಿಕೊಳ್ಳುವ ಬಾರ್ಸಬನೆಂಬ ಯೋಸೇಪನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲರ ಹೃದಯವನ್ನು ಬಲ್ಲಾತನೆ, ಯೂದನು ಅಪೊಸ್ತಲತನವೆಂಬ ಈ ಸೇವಾಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವರನ್ನು ತೋರಿಸಿಕೊಡು ಎಂದು ಹೇಳಿದರು. ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು. ಚೀಟು ಮತ್ತಿಯನಿಗೆ ಬಂದದ್ದರಿಂದ ಅವನು 11 ಮಂದಿ ಅಪೊಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಘಟನೆ ಪವಿತ್ರಾತ್ಮನ ನಡೆಸುವಿಕೆಗನುಸಾರವಾಗಿತ್ತೆಂದು ನಾನು ನೆನೆಸುವುದಿಲ್ಲ. ಅಲ್ಲದೆ ಚೀಟು ಹಾಕುವಂಥದ್ದು ದೇವರ ಕಾರ್ಯವೆಂದೂ ನಾನು ನೆನೆಸಲಾರೆನು. ಮತ್ತಿಯನು ನಿಜವಾಗಿ ಯೂದನ ಸ್ಥಾನವನ್ನು ತೆಗೆದುಕೊಂಡನೋ? ನಾನು ಹಾಗೆ ಎಣಿಸುವುದಿಲ್ಲ. ಕರ್ತನು ತನ್ನದೇ ಸಮಯದಲ್ಲಿ ಇಸ್ಕಾರಿಯೋತ ಯೂದನ ಬದಲಾಗಿ ಒಬ್ಬನನ್ನು ನೇಮಿಸಿದನೆಂದು ನಂಬುತ್ತೇನೆ. ಮತ್ತಿಯನ ಕುರಿತಾಗಿ ಮುಂದೆ ಎಲ್ಲಿಯೂ ಯಾವ ವಿಧವಾದ ಸೇವೆಯಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಪವಿತ್ರಾತ್ಮನು ಮತ್ತಿಯನನ್ನು ಬದಿಗಿರಿಸಬೇಕೆಂದು ನಾನು ನೆನೆಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ,
ಕರ್ತನು ಆ ಸ್ಥಾನಕ್ಕೆ ಆರಿಸಿದ ವ್ಯಕ್ತಿ ಪೌಲನೇ ಎಂದು ನಾನು ಖಂಡಿತವಾಗಿ ನಂಬುತ್ತೇನೆ. ನೀವು ಕೇಳಬಹುದು, ಈ ವಿಚಾರಕ್ಕೆ ನಿಮ್ಮಲ್ಲಿ ಆಧಾರವಿದೆಯೋ ಎಂಬುದಾಗಿ. ಪ್ರಿಯರೇ, ಪೌಲನು ಗಲಾತ್ಯರಿಗೆ ಬರೆಯುವಾಗ ಏನು ಬರೆದನೆಂದು ಗಮನಿಸಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲ ಉದ್ಯೋಗವನ್ನು ಹೊಂದಿದ ಪೌಲೆಂಬ ನಾನು ಎಂಬುದಾಗಿ. ಪ್ರಿಯರೇ, ತಾನು ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಆರಿಸಲ್ಪಟ್ಟವನೆಂದು ಪೌಲನು ಹೇಳುತ್ತಾನೆ. ದೇವರು ಇದನ್ನು ಹೇಗೆ ಮಾಡಿದನು? ತಾನು ಲೋಕಕ್ಕೆ ಕಳುಹಿಸಿಕೊಟ್ಟ ಪವಿತ್ರಾತ್ಮನ ಮೂಲಕವೇ. ಪ್ರಿಯರೇ, ಪೌಲನು ಮಾಡಿದ ಸೇವೆಯು ಆತನು ಯೂದನ ಬದಲಾಗಿ ಆರಿಸಲ್ಪಟ್ಟವನೆಂದು ದೃಢಪಡಿಸುತ್ತದೆ. ಅನೇಕ ಪ್ರಸಿದ್ಧ ಸತ್ಯವೇದ ವಿಮರ್ಶಕರು ನನ್ನ ಮಾತನ್ನು ಒಪ್ಪಲಾರರೆಂದು ನಾನು ಒಪ್ಪುತ್ತೇನೆ. ಆದರೆ ನನ್ನ ಸ್ವಂತ ಅಭಿಪ್ರಾಯವನ್ನು ನಾನು ತಿಳಿಸುತ್ತಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ಮತ್ತೊಮ್ಮೆ ತಿಳಿಸಲಿಚ್ಛಿಸುವುದೇನೆಂದರೆ, ಅಪೊಸ್ತಲ ಕೃತ್ಯದ ಮೊದಲ ಅಧ್ಯಾಯವು 4 ಸುವಾರ್ತೆಗಳನ್ನು ಒಂದು ಕೇಂದ್ರ ಬಿಂದುವಿಗೆ ತಂದು ನಿಲ್ಲಿಸಿದೆ. ಮತ್ತಾಯನು ಪುನರುತ್ಥಾನದೊಂದಿಗೆ ತನ್ನ ಸುವಾರ್ತೆಯನ್ನು ಮುಗಿಸುತ್ತಾನೆ. ಮಾರ್ಕನು ದಿವಾರೋಹಣದೊಂದಿಗೆ, ಲೂಕನು ಪವಿತ್ರಾತ್ಮನ ವಾಗ್ದಾನದೊಂದಿಗೆ ಹಾಗೂ ಯೋಹಾನನು 2ನೇ ಬರೋಣದ ವಾಗ್ದಾನದೊಂದಿಗೆ. ಪ್ರಿಯರೇ, ಈ ಎಲ್ಲವೂ ಅಪೊಸ್ತಲ ಕೃತ್ಯದಲ್ಲಿ ಒಟ್ಟಾಗಿ ಸೇರಿಸಲ್ಪಟ್ಟು ಇರುತ್ತದೆ ಮತ್ತು ಅಪೊಸ್ತಲ ಕೃತ್ಯಗಳು ಪುಸ್ತಕವು ಸುವಾರ್ತೆಗಳಿಗೂ ಪತ್ರಿಕೆಗಳಿಗೂ ನಡವನ ಸೇತುವೆಯಾಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಷ್ಟೊಂದು ಅದ್ಭುತವಾದ, ಅಮೂಲ್ಯವಾದ, ಆಳವಾದ ಸಂಗತಿಗಳನ್ನು ನಾವು ತಿಳಿದುಕೊಂಡೆವಲ್ಲ. ನಾವು ತಿಳಿದುಕೊಂಡಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ವಾಕ್ಯವನ್ನು ಬಿಟ್ಟು ಜೀವಿಸದೆ ಆತ್ಮನ ನಡೆಸುವಿಕೆಯೊಂದಿಗೆ ನಿಜವಾದ ದೇವಭಯಭಕ್ತಿಯ ಮತ್ತು ದೇವರ ಮಕ್ಕಳಾಗಿ ಜೀವಿಸುವಂಥ ಜೀವಿತವೇ ನಮ್ಮದಾಗಲಿ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಇಂದಿನ ಅಧ್ಯಯನದಲ್ಲಿ ದೇವರ ನೇಮಕದ ಕಾಲ ವಿಷಯಗಳನ್ನು ತಿಳಿದುಕೊಳ್ಳುವುದು ನಮ್ಮ ಕೆಲಸವಲ್ಲ. ಯೇಸು ಕ್ರಿಸ್ತನೇ ನಮ್ಮ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ಕೇಂದ್ರ ಬಿಂದುವಾಗಿರಬೇಕು. ಸುವಾರ್ತೆಯನ್ನು ತಲುಪಿಸುವ ಜವಾಬ್ದಾರಿ ನಮ್ಮದು ಎಂಬುದಾಗಿಯೂ ಅವರು ದೇವರ ಬಲವನ್ನು ಹೊಂದಿಕೊಳ್ಳಲು ಏಕ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾದಂತೆ ನಾವೆಲ್ಲರೂ ಕೂಡ ಸಮಾಧಾನ, ಸಂತೋಷ, ಐಕ್ಯತೆಯ ಜೀವನದಲ್ಲಿ ಮುಂದೆ ಸಾಗಲು ಏಕ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ನಿರತರಾಗಿರೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಬನ್ನಿ, ಕಣ್ಣುಗಳನ್ನು ಮುಚ್ಚೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಎಷ್ಟೊಂದು ಅದ್ಭುತವಾದಂಥ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮೂಲಕ ನಾವು ಎಷ್ಟು ಜಯ ಹೊಂದಿ ನಾವು ಜೀವಿಸ್ತೇವೆ ಎಂಬುದಾಗಿಯೂ ನಿನ್ನ ವಾಕ್ಯಗಳ ಮೂಲಕ ನಮಗೆ ಕಲಿಸ್ತಾ ಇದ್ದೀವಿ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಬಂಧು ಮಿತ್ರರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯಲು ಸಹಾಯ ಮಾಡು. ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಅವರ ಅಗತ್ಯತೆಗಳು ಏನೇ ಇದ್ದರೂ, ಕೊರತೆಗಳು ಏನೇ ಇದ್ದರೂ ಪರಿಹರಿಸಿ ನಿನ್ನ ಕೃಪೆಯಲ್ಲಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ಆತ್ಮನ ಬಲವೇ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಡೆಸುವಂಥದ್ದು. ಈ ಅನುಭವವನ್ನು ಪ್ರತಿಯೊಬ್ಬರೂ ಹೊಂದಿಕೊಳ್ಳಲು ಪ್ರಯತ್ನಿಸುವ ನಮ್ಮ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣವಾ? ವಂದನೆಗಳು.